ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾಳ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಮನೆಯಾಗನ ಹೆಲ್ದಿಯಾಗಿ ಸೂಪರಾಗಿ ಮಾಡ್ಕೊಳ್ಳುವಂತಹ ಕೊಬ್ಬರಿ ವಡೆ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಮೀಡಿಯಮ್ ಸೈಜ್ದ 2 ತೆಂಗಿನಕಾಯಿನ ಹೊಡೆದಿಟ್ಕೊಂಡಿದ್ದೀನಿ. ಹಂಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನೂ ತೊಗೊಂಡಿದ್ದೀನಿ, ಅರ್ಧ ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ, 4 ರಿಂದ 5 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಯಾವುದೂ ಅಳತೆಯನ್ನು ನಾನು ಹೇಳಿಲ್ಲ, ಮಾಡ್ಕೊಳ್ಳೋ ಮುಂದಾಗನ ಎಷ್ಟೆಷ್ಟು ಪ್ರಮಾಣ ಬೇಕು ಅನ್ನೋದು ಹೇಳ್ತೀನಿ. ಮೊದಲಿಗೆ ನಾವು ತೊಗೊಂಡಿರುವಂಥ ತೆಂಗಿನಕಾಯಿನ ಮಿಕ್ಸಿಯೊಳಗೆ ಸ್ವಲ್ಪ ನೀರು ಹಾಕ್ಲಾರ್ದನ ರುಬ್ಕೋಬೇಕು. ರುಬ್ಕೋದು ಬೇಡ ಅಂದ್ರೆ ತುರ್ಕೊಂಡು ತೊಗೊಂಡ್ರು ನಡೀತೈತಿ. ಹಂಗೆ ಇದು ತೆಂಗಿನಕಾಯಿ ಹೊಡೆದಾಗ ಇದ್ರ ಮೇಲೆ ಏನು ಸಿಪ್ಪಿ ಇರ್ತೈತಿ ಅದನ್ನ ತಕ್ಕೊಂಡು ಮಾಡಿದ್ರೂ ಕೊಬ್ಬರಿ ವಡೆ ಮಾಡೋಕೆ ನಡೀತೈತಿ. ಬೇಡ ಅನ್ನೋರು ಹಂಗೆ ಮಾಡ್ಕೊಂಡ್ರು ನಡೀತೈತಿ. ಅದನ್ನ ಸ್ವಲ್ಪ ಸಿಪ್ಪಿ ಎಲ್ಲ ತಕ್ಕೊಂಡು ಮಾಡಿದ್ರೆ ಪೂರ್ತಿ ಕಂಪ್ಲೀಟಾಗಿ ಚೆನ್ನಾಗಿ ಕಲರ್ ಬಂದ ಬೆಳ್ಳಗಾಗಿ ಕೊಬ್ಬರಿ ವಡೆ ಬರ್ತಾವೆ. ನಾನು ಇಲ್ಲಿ ಅಷ್ಟು ತೊಗೊಂಡಿರುವ ಕಾಯಿಯನ್ನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಎಷ್ಟಾಗೈತೆ ಅನ್ನೋದು ಅಳತೆ ಮಾಡಿಕೊಂಡು ನಾನು ತೋರಿಸ್ತೀನಿ. ಈಗ ಒಂದು ಅಳತೆಯನ್ನು ತೊಗೊಂಡನ ಹಾಲು, ಸಕ್ಕರೆ, ನಾವು ಕೊಬ್ಬರಿಯನ್ನು ಅಳತೆ ಮಾಡ್ಕೋಬೇಕು. ಈ ಅಳತೆಯಿಂದ ಮಾಡ್ಕೊಂಡ್ರೆ ಕೊಬ್ಬರಿ ವಡೆ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವೆ. ಈಗ ನಾನು ತೊಗೊಂಡಿರುವಂತಹ ಕೊಬ್ಬರಿ ಕರೆಕ್ಟಾಗಿ 3 ಕಪ್ ಆಗಿ ಆಗೈತಿದು. ಇದು ನೀವು ಎಷ್ಟು ಬೇಕಷ್ಟು ಮಾಡ್ಕೋಬೋದು. ನಾನು ಇಲ್ಲಿ 2 ಕಾಯಿ ತೊಗೊಂಡಾಗ ಇದು 3 ಕಪ್ ಅಷ್ಟು ಆಗೈತಿ. ಮೊದಲಿಗೆ ನಾವು ತೊಗೊಂಡಿರುವಂಥ ಈ ಕಾಯಿ ತುರಿ ಏನೈತಲ್ಲ ಇದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ನೀರು ಹೋಗೋವರೆಗೂ ಹುರ್ಕೋಬೇಕು. ಭಾಳ ಹೊತ್ತು ಆಮೇಲೆ ಹುರ್ಕೋಬಾರ್ದು. ಒಂದು ಸ್ವಲ್ಪ ನೀರಿನ ಅಂಶ ಹೋಗೈತಿ ಅನ್ನೋಷ್ಟೊಳಗೆ ಬಿಸಿ ಮಾಡಿಕೊಂಡ್ರೆ ಸಾಕು. ಒಂದು 2 ರಿಂದ 3 ನಿಮಿಷ ಬಿಸಿ ಆದರೆ ಸಾಕಿದ. ಇದನ್ನು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮ್ ಇಟ್ಟು ಮಾಡಿಕೊಂಡ್ರೆ ಭಾಳ ಚಲೋ ಆಗಿ ಬರ್ತೈತಿ. ಸ್ಟಾರ್ಟಿಂಗಿಗೆ ಇದನ್ನು ಒಂದು ಸ್ವಲ್ಪ ನೀರಿನ ಅಂಶ ಹೋಗೈತಿ ಅಂತ ಹುರ್ಕೊಂಡ್ರೆ ಅದು ಆಮೇಲೆ ಹೆಂಗಿದ್ರು ಕೊಬ್ಬರಿ ಬಿಸಿಯಾಗಿರ್ತೈತಿ. ನಾವು ಹಾಕಿರುವಂಥ ಹಾಲು ಸಕ್ಕರೆ ಎಲ್ಲ ಜಲ್ದಿ ಕರಗ್ತೈತಿ. ಈಗ ಒಂದು 2-3 ನಿಮಿಷ ಇದನ್ನ ಹುರ್ಕೋಬೇಕು. ಇದನ್ನ ಭಾಳ ಈಸಿಯಾಗಿ ಮಾಡ್ಕೋಬಹುದು. ಹೊರಗೆ ಅಂಗಡಿಯಿಂದ ತಂದ ಮಿಠಾಯಿ ಅದು ಸ್ವೀಟ್ ಅದು ತಿನ್ನೋಕ್ಕಿಂತ ಈ ಥರ ಮನೆಯಾಗನ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಿ. ಹಂಗೆ ಈ ರೆಸಿಪಿ ಏನೈತಲ್ಲ ಕೊಬ್ಬರಿ ವಡೆ ಇದನ್ನ ಭಾಳ ದಿನ ಇಟ್ಕೊಂಡು ನಾವು ತಿನ್ಬಹುದು. ಮಾಡ್ಕೊಂಡು ಒಂದು ವಾರ 15 ದಿನಗಟ್ಟಲೆ ಇಟ್ಕೊಂಡು ತಿನ್ಬಹುದು. ಎಲ್ಲರೂ ಪ್ರವಾಸಕ್ಕೆ ಹೋಗೋ ಮುಂದಾಗ ಎಲ್ಲರೂ ಹೊರಗೆ ಔಟಿಂಗ್ ಇದ್ದಾಗ ಈ ಥರ ರೆಸಿಪಿಯನ್ನು ಮೊದಲು ಮಾಡಿಟ್ಕೊಂಡು ಹೋಗೋ ಮುಂದೆ ಈಸಿಯಾಗಿನೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಈಗ ಇಷ್ಟು ಹುರ್ಕೊಂಡಿದ್ದೇನೆ. ಈಗ ಇಷ್ಟು ಹುರ್ಕೊಂಡ್ರೆ ಸಾಕು. ನಾನು ಇಲ್ಲೇ ಈಗ ತೊಗೊಂಡಿರುವಂಥ ಹಾಲು ಇದು ಹಸಿ ಹಾಲು, ಕಾಯಿಸಿಟ್ಟಿದ ಹಾಲಿದ್ರೂ ನಡಿತೈತಿ. ಇದು ಹಸಿ ಹಾಲಾಗಿ ಮಾಡಿದ್ರೆ ಇನ್ನೂ ರುಚಿ ಆಗ್ತೈತಿ. ಹಸಿ ಹಾಲು ಅದು ತಾನಾಗಿನ ಇದ್ರೊಳಗೆ ಕುದ್ದು ಕೆನೆ ಎಲ್ಲ ಬಂದ ಒಂದು ಕ್ರೀಮಿ ಚಲೋ ಆಗಿ ಬರ್ತೈತಿ. ಹೀಗಾಗಿ ನಾನು ಹಸಿ ಹಾಲನ್ನು ಬಳಸ್ಕೊಂಡಿದ್ದೀನಿ. ನಾನು ಇಲ್ಲಿ 3 ಕಪ್ ಆಗುವಷ್ಟು ಕೊಬ್ಬರಿಗೆ 2.5 ಕಪ್ ಅಷ್ಟು ಹಾಲನ್ನು ಬಳಸ್ಕೊಂಡಿದ್ದೀನಿ. ನೀವು ಹಾಲು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇದಕ್ಕಿಂತ ಜಾಸ್ತಿ ಕಮ್ಮಿ 2 ಹಾಕ್ಕೋಬೋದು. ಹಾಲು ನೀವು ಎಷ್ಟು ಸೇರಿಸ್ತೈತಿ ಅಷ್ಟು ರುಚಿ ಬರ್ತೈತಿ. ಅದಕ್ಕೆ ನಾನು ಇಲ್ಲಿ 2.5 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಹಾಲು ಹೆಚ್ಚು ಕಮ್ಮಿ ಪ್ರಮಾಣ ನೋಡಿಕೊಂಡು ಮಾಡ್ಕೋಬಹುದು. ಈ ಕೊಬ್ಬರಿ ಒಂದು ಸ್ವಲ್ಪ ಬಿಸಿ ಆದಂಗೆ ಆಗಿರ್ತೈತಿ. ಅದಕ್ಕೆ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಇದನ್ನ ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಕೈ ಆಡ್ಸೋದು ಬಿಟ್ಟರೆ ಜಲ್ದಿ ತಳಕ್ಕೆ ಹತ್ಕೊಂಡಾಗ ಆಗಿಬಿಡ್ತೈತಿ ಈ ಸ್ಟೇಜ್ ಒಳಗೆ. ಹೀಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೆ ಇರಬೇಕು. ಇದಕ್ಕೆ ಈ ರೆಸಿಪಿಗೆ ಭಾಳ ಅಂದ್ರೆ ಭಾಳ ಕಡಿಮೆ ಸಾಮಗ್ರಿಗಳದಾವ. ಹಾಲು, ಸಕ್ಕರೆ ಮತ್ತು ಹಸಿ ಕೊಬ್ಬರಿ ಇದ್ರೆ ಈ ರೆಸಿಪಿ ಪಟ್ಟಂತ ರೆಡಿ ಆಗ್ತೈತಿ. ಇದು ಮಾಡ್ಕೊಳ್ಳೋದಕ್ಕೆ ಭಾಳ ಅಂದ್ರೆ ಒಂದು 15 ರಿಂದ 20 ನಿಮಿಷ ಟೈಮ್ ತೊಗೋತೈತಿ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೊಳತ್ತೀರಿ ನೋಡ್ಕೊಂಡು. ಈಗ ಒಂದು 5-10 ನಿಮಿಷ ಹಾಲನ್ನು ಕಾಯಿಸ್ಕೊಂಡು ಈ ಥರ ಬಿಸಿ ಮಾಡ್ಕೊಂಡ್ರೆ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗ್ತೈತಿ. ಈ ಟೈಮ್ ಒಳಗೆ ನಮಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ನಾ ಇಲ್ಲೇ ಇದು 1.5 ಕಪ್ ಅಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಟೋಟಲಾಗಿ 3 ಕಪ್ ಆಗುವಷ್ಟು ಹಸಿ ಕೊಬ್ಬರಿ, 2.5 ಕಪ್ ಅಷ್ಟು ಹಾಲಿಗೆ ನಾನು 1.5 ಕಪ್ ಆಗುವಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು, ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಸ್ವೀಟ್ ಬೇಕಾದ್ರೆ ಸಕ್ಕರೆನ ಕಡಿಮೆನೂ ಬಳಸ್ಕೋಬಹುದು. ಇದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಅನ್ಕೋ ಭಾಳ ಸ್ವೀಟ್ ಆಗ್ತೈತಿ. ಇದು ಕರೆಕ್ಟಾದ ಪ್ರಮಾಣದಾಗ ಐತಿ. ನೀವು ಎಷ್ಟು ಕ್ವಾಂಟಿಟಿಯನ್ನು ಮಾಡಾಕ್ತಾರೆ ನೋಡ್ಕೊಂಡು ಸ್ವೀಟನ್ನು ಸೇರಿಸ್ಕೋಬೇಕು. ಸಕ್ಕರೆಯನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದವಾಗಿ ಸೇರಿಸ್ಕೊರಿ. ಭಾಳ ಸಕ್ಕರೆ ಆದರೂ ಅಷ್ಟು ತಿನ್ನೋಕೆ ಚಲೋನೂ ಅನ್ಸಂಗಿಲ್ಲ. ನಿಮ್ಗೆ ಎಷ್ಟು ಸ್ವೀಟದ ಅವಶ್ಯಕತೆ ಐತಿ ನೋಡ್ಕೊಂಡು ನೀವು ಸಕ್ಕರೆನ ಸೇರಿಸ್ಕೋಬೇಕು. ಇಲ್ಲೇ ಸಕ್ಕರೆ ಹಾಕಿ ಒಂದು 5 ನಿಮಿಷದಾಗನ ಈ ಥರ ಕಂಪ್ಲೀಟಾಗಿ ಸಕ್ಕರೆ ಕರಗಿ ಈ ಥರ ನೀರು ಥರ ಆಗ್ತೈತಿ. ಈ ಟೈಮ್ ಒಳಗನ ಭಾಳ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಬೇಕು ಇದನ್ನು. ಯಾಕಂದ್ರೆ ಭಾಳ ಹಾರ್ತೈತದ, ಸಿಡಿತದ ಮೇಲೆ ಸಕ್ಕರೆ ಎಲ್ಲ. ಇದೊಂದು ಸ್ವಲ್ಪ ಸಿಡಿದ್ರು ಮೈಗೆ ಭಾಳ ಕೆಟ್ಟ ಬಿಸಿ ಇರ್ತೈತಿ ಸಕ್ಕರೆ ಪಾಕದ. ಅದಕ್ಕಾಗಿ ನಾ ಒಂದು ಸ್ವಲ್ಪ ಈ ಸ್ಟೇಜ್ ಒಳಗೆ ಒಂದು 2-3 ನಿಮಿಷ ಅದನ್ನ ಮುಚ್ಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಟು
ಲಿಡ್ ಒಂದು ಕ್ಲೋಸ್ ಮಾಡಿನೂ ಕುದಿಸ್ಕೋಬಹುದು. ಇಲ್ಲೇ ಅದನ್ನ ಕುದಿಸ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿ ಈ ಥರ ಒಂದು 10 ನಿಮಿಷ ಆದಮೇಲೆ ಗಟ್ಟಿ ಆಗ್ತೈತಿ. ನೀವು ಇದನ್ನ ಗಟ್ಟಿ ಎಷ್ಟು ಚಲೋದಂಗೆ ಕುದಿಸ್ಕೊಳ್ತೀರಿ ಅಷ್ಟು ಚಲೋ ಆಗಿ ಕೊಬ್ಬರಿ ವಡೆ ಬರ್ತೈತಿ. ಅದನ್ನ ಈ ಥರ ಒಂದು ಸ್ವಲ್ಪ ಕೈ ಹಚ್ಕೊತಿರ್ಬೇಕು ಈ ಹೊತ್ತಿನೊಳಗೆ, ಇಲ್ಲಾಂದ್ರೆ ಎಲ್ಲ ತಳ ಹತ್ಕೊಂಡ್ಬಿಡ್ತೈತಿ. ಈಗ ಅದು ಕಂಪ್ಲೀಟ್ ರೆಡಿ ಆಗಕ್ಕೆ ಬಂದೈತಿ. ಅಂಥ ಸ್ಟೇಜ್ ಒಳಗೆ ನಾ ಇಲ್ಲೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಇದನ್ನ ಚೆನ್ನಾಗಿ ಎಲ್ಲ ಕಡೆ ಸವರ್ಕೋಬೇಕು. ಈ ಥರ ತುಪ್ಪ ಹಚ್ಚಿ ಈ ತಾಟಿಗೆ ಇದನ್ನು ನಾವು ಮಾಡಿರುವಂಥ ಕೊಬ್ಬರಿ ಏನೋ ಮಿಕ್ಸ್ಚರ್ ಐತಲ್ಲ ಅದನ್ನ ಹಾಕ್ಕೊಂಡು ವಡೆ ತಟ್ಕೋಬೇಕು. ಅದಕ್ಕಾಗಿನೇ ಈ ಥರ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಜಲ್ದಿನ ನಮ್ಗೆ ಮಾಡೋದಕ್ಕೆ ಈಸಿ ಆಗ್ತೈತಿ. ಈಗ ಲಾಸ್ಟ್ ಒಳಗೆ ನಾವು ಇಲ್ಲಿ ಇಟ್ಕೊಂಡಿರುವಂತಹ ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಏಲಕ್ಕಿ ಫ್ಲೇವರ್ ಬ್ಯಾಡಾಗಿತ್ತಂದ್ರೆ ಸ್ಕಿಪ್ನೂ ಮಾಡ್ಕೋಬಹುದು. ಇದ್ರೊಳಗೆ ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗ್ಬೇಕು. ಆ ಥರ ಮಾಡ್ಕೊಂಡು ಈ ವಡೆಯನ್ನು ರೆಡಿ ಮಾಡ್ಕೋಬೇಕು. ಇದನ್ನ ಭಾಳ ಒಂದು ಸ್ವಲ್ಪ ಹಸಿ ಐತಿ ನೀರು ಐತಿ ಅನ್ಸಾಕತ್ತಾಗನ ವಡೆ ಪೊಟ್ಟ ತಟ್ಕೋಬಾರ್ದು. ಅದು ಹಂಗೆ ಮೆತ್ತಗನ ಉಳಿತೈತಿ, ವಡೆ ಆಗಂಗಿಲ್ಲ. ಹಂಗೆ ಭಾಳ ಡ್ರೈ ಆದರೂ ಅದನ್ನು ಕಂಪ್ಲೀಟಾಗಿ ಆಗಂಗಿಲ್ಲ, ಹಂಗೆ ಗಟ್ಟಿಯಾಗಿ ಕುಂತು ಬಿಡ್ತೈತಿ. ಅದಕ್ಕೆ ಕರೆಕ್ಟ್ ಸ್ಟೇಜ್ ಒಳಗನ ಅದನ್ನ ತಕ್ಕೊಂಡು ನಾನು ಇಲ್ಲಿ ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಸವರ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತಿ, ನಿಮ್ಗೆ ಯಾವ ಥರ ಪ್ಲೇಟ್ದಾಗ ಹಾಕೋಬೇಕು ಆ ಥರ ಪ್ಲೇಟ್ದಾಗ ಹಾಕ್ಕೊಂಡು ಈ ಥರ ಕಂಪ್ಲೀಟಾಗಿ ಸರ್ಫೇಸನ್ನು ಮಾಡ್ಕೊಂಡು ಚೆನ್ನಾಗೆ ಮಾಡ್ಕೋಬಹುದು. ಈ ವಡೆ ಇಷ್ಟ ಆದ್ರೆ ಒಂದು 5 ನಿಮಿಷ ಒಳಗನ ಇದನ್ನ ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆಮೇಲೆ ಮಾಡೋಕ್ಕೆ ಭಾಳ ಗಟ್ಟಿಯಾಗಿಬಿಡ್ತೈತಿ. ಈ ವಡೆ ಒಳಗೆ ಒಂದು 2-3 ಚಮಚ ತುಪ್ಪನೂ ನೀವು ಸೇರಿಸ್ಕೋಬಹುದು. ನಾ ಹಸಿ ಹಾಲನ್ನು ಸೇರಿಸ್ಕೊಂಡು ಬಳಸ್ಕೊಂಡೇನಿ. ಅದಕ್ಕೆ ಏನು ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ. ನೀವು ಕಾಸಿ ಆರಿಸಿದ ಹಾಲು ಹಾಕೋಕತ್ತಿದ್ರಂದ್ರೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊರಿ. ಈ ಥರ ನಾವು ವಡೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು, ಯಾವ ಸೈಜ್ ಒಳಗೆ ಬೇಕು ನೋಡ್ಕೊಂಡು ನೀವು ವಡೆಯನ್ನು ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ನಾವು ಏನೋ ಅದಕ್ಕೆ ಹಾಕೊಳ್ಳೋದಿತ್ತಂದ್ರೆ ಒಂದು ಸ್ವಲ್ಪ ಮನುಕ ಆಗಲಿ ಏನೋ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದಿತ್ತಿದ್ರ ಮೇಲೆ ಅಂದ್ರೆ ಈ ಥರ ಹಸಿ ಇದ್ದಾಗನ ಹಾಕ್ಕೋಬೇಕು. ಅದೊಂದು ಸ್ವಲ್ಪ ಒಂದು ಅರ್ಧ ತಾಸು ಬಿಟ್ರೂ ಗಟ್ಟಿಯಾಗಿಬಿಡ್ತೈತಿ. ನಾವು ಅದನ್ನ ಪ್ಲೇಟಿಗೆ ತಟ್ಕೊಂಡು ಒಂದು 5 ನಿಮಿಷ ಬಿಟ್ಟರೆ ಸಾಕಕ್ಕೆ. ಭಾಳ ತಟ್ಟಿದ ಕೂಡಲೇ ಜಲ್ದಿನೂ ಕಟ್ ಮಾಡ್ಕೋಬಾರ್ದು. ಒಂದು 5 ನಿಮಿಷ ಆದರೂ ಟೈಮ್ ಬಿಡಬೇಕು ಅದು ಸೆಟ್ ಆಗೋದಕ್ಕೆ. ಹಂಗೆ ಒಂದು 5 ನಿಮಿಷ ಆದ್ಮೇಲೆ ಕಟ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಚ್ಕೊಂಡ್ರೆ ನಮ್ಗೆ ಕೊಬ್ಬರಿ ವಡೆ ರೆಡಿ. ಒಂದು 10 ನಿಮಿಷ ಅಥವಾ ಒಂದು ಅರ್ಧ ತಾಸು ಬಿಟ್ಟರೆ ಈ ಥರ ಮಸ್ತಾಗಿ ಕೊಬ್ಬರಿ ವಡೆ ರೆಡಿ ಆಗ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾಳ ಸುಲಭವಾಗಿರುವಂಥ ರೆಸಿಪಿಗಳನ್ನ ಮಾಡ್ಕೊಂಡು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.